ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೀತಾರಾಮ ಸೀರಿಯಲ್. ಸೀತಮ್ಮನ ಮದುವೆ ಮುಗಿದ ಕೂಡಲೇ ರುದ್ರಪ್ರತಾಪ್ ಸಿಹಿಯನ್ನು ಎಲ್ಲಿ ಕಳಿಸಲು ನಿರ್ಧರಿಸಿದ್ದಾನೆ. ಸೀತಮ್ಮ ಧಾರಾವಾಹಿಯಲ್ಲಿ ರಾಮ್ ಯಾರ ಮಾತಿಗೂ ಬೆಲೆ ಕೊಡದೆ ಮಲೇಷ್ಯಾಗೆ ಹೊರಟು ನಿಂತಿದ್ದಾನೆ. ಇದು ಎಲ್ಲರಿಗೂ ಬೇಸರವನ್ನುಂಟು ಮಾಡಿದೆ. ಸೂರಿ ತಾತನಿಗೆ ಕೂಡ ಮೊಮ್ಮಗ ಇಲ್ಲಿರುವುದು ಹೇಳಿದವರು ಈಗ ಇದ್ದಕ್ಕಿದ್ದಂತೆ ಹಾಗೆ ಮಲೇಷ್ಯಾಗೆ ಹೊರಟಿರುವುದು ಬಹಳ ನೋವುಂಟು ಮಾಡಿದೆ. ರಾಮ್ ಎಲ್ಲರ ಮನಸ್ಸು ನೋವು ಮಾಡಿ ವಿದೇಶಕ್ಕೆ ಹೊರಟಿದ್ದಾನೆ. ಸಿಹಿ ಮತ್ತು ಸೀತಾಳಿಂದ ದೂರ ಇರಲಾಗದೆ ರಾಮ್ ಈ ನಿರ್ಧಾರ ಕೈಗೊಂಡಿದ್ದಾನೆ. ಅಶೋಕನು ಮಾತು ಕೇಳದ ರಾಮ್ ಏರ್ಪೋರ್ಟ್ಗೆ ಹೋಗೋ ದಾರಿಯಲ್ಲಿ ಅಶೋಕ ತನಗೆ ಆಫೀಸ್ ಕೆಲಸವಿದ್ದು ಸದ್ಯಕ್ಕೆ ಮಲೇಷ್ಯಾಕ್ಕೆ ಬರುವುದಿಲ್ಲ ಎನ್ನುತ್ತಾನೆ. ಅಷ್ಟೇ ಅಲ್ಲದೆ ಈಗಲೂ ಮನಸ್ಸು ಮಾಡು ವಾಪಸ್ ಹೋಗೋಣ, ಸೀತಾಳಿಗೆ ಇನ್ನು ಮದುವೆ ಆಗಿಲ್ಲ, ಈಗಲೂ ನಿನ್ನ ಭಾವನೆಯನ್ನು ಹೇಳೋದಕ್ಕೆ ಅವಕಾಶವಿದೆ ಎಂದು ಹೇಳುತ್ತಾನೆ. ಆದರೆ ರಾಮ್ ಮಾತ್ರ ಅಶೋಕನ ಮಾತನ್ನು ಕೇಳಲು ತಯಾರಾಗುವುದಿಲ್ಲ. ಇನ್ನು ಸಿಹಿ ರಾಮ್ಗೆ ಫೋನ್ ಮಾಡುತ್ತಾಳೆ. ರಾಮ್ ಫೋನ್ ರಿಸೀವ್ ಮಾಡದೆ ಸ್ವಿಚ್ ಆಫ್ ಮಾಡುತ್ತಾನೆ. ತಾನು ಮಲೇಷ್ಯಾ ಸೇರುವವರೆಗೂ ಫೋನ್ ಆನ್ ಮಾಡುವುದಿಲ್ಲ ಎಂದು, ನೀನು ಆಫೀಸ್ಗೆ ಸೀತಾ ಬಂದರೆ ಮ್ಯಾನೇಜ್ ಮಾಡು ಎಂದು ಹೇಳುತ್ತಾನೆ. ಭಾರ್ಗವಿ ಆಟ ಶುರುವಾಗುತ್ತಾ ಇತ್ತ ರಾಮ್ ಮನೆಯಿಂದ ಹೊರಟ ಕೂಡಲೇ ಭಾರ್ಗವಿ ತನ್ನ ಆಟ ಮುಂದುವರಿಸುತ್ತಾಳೆ. ಸುಳ್ಳಿನ ಕಣ್ಣೀರು ಹಾಕುತ್ತಾ ಪರೋಕ್ಷವಾಗಿ ಮತ್ತೆ ನೀನು ಬರುತ್ತೀಯ ನೋಡುತ್ತಿರು, ನಿನ್ನನ್ನು ನಾನು ಬಿಟ್ಟು ಇರೋದಕ್ಕೆ ಆಗೋದಿಲ್ಲ ಎಂದು ಚಾಲೆಂಜ್ ಮಾಡುವಂತೆ ಹೇಳುತ್ತೇಳೆ. ರಾಮ್ ಹೊರಟ ಕೂಡಲೇ ಚರಂಡಿಗೆ ಕರೆ ಮಾಡಿ ಮುಂದೆ ಆಫೀಸ್ಗೆ ಬರೋಬೆಲ್ಲ ಎಲ್ಲರೂ ಮೊದಲಿನಂತೆ ನಡೆಯುತ್ತದೆ, ತಾನು ಹೇಳದೆ ಮಾಡಬೇಕು, ಆಫೀಸ್ನಲ್ಲಿ ನಡೆಯುವ ಪ್ರತಿಯೊಂದು ವಿಚಾರ ತನಗೆ ಅಪ್ಡೇಟ್ ಮಾಡಬೇಕು ಎಂದು ಹೇಳುತ್ತಾಳೆ. ಅದೇನು ಮುಂದೇನಾಗುತ್ತೆ ಎಂದು ಯಾರಿಗೂ ಗೊತ್ತಿಲ್ಲ. ಮದುವೆ ಗುಟ್ಟು ಅರಿತ ಸಿಹಿ ಮದುವೆ ಮನೆಯಲ್ಲಿ ಗೆಳೆಯರ ಜೊತೆ ಆಡವಾಡುತ್ತದೆ. ಇದೇ ಸಂದರ್ಭದಲ್ಲಿ ಯಾರೋ ಒಬ್ಬರು ಬಂದು ಸೀತಾ ಮನೆಯನ್ನು ಮಾರಾಟಕ್ಕಿದೆ, ನಾವು ನೋಡಬೇಕಿತ್ತು ಎಂದು ಕೇಳಿಕೊಂಡು ಬರುತ್ತಾರೆ. ಆಗ ಸೀತಾಳ ಹೊತ್ತಿಗೆ ಅವರಿಬ್ಬರನ್ನು ಮನೆಗೆ ಕರೆದುಕೊಂಡು ಹೋಗಿ ತೋರಿಸುತ್ತಾಳೆ. ರುದ್ರಪ್ರತಾಪನ್ನು ಕರೆದು ಇಷ್ಟು ಆತುರದಲ್ಲಿ ಯಾಕೆ ಇವರನ್ನೆಲ್ಲ ಕರೆಸುತ್ತಿದ್ದೀಯ, ಸೀತಾಳಿಗೆ ಉತ್ತದರೆ ಕಷ್ಟ ಹೋಗುತ್ತದೆ ಎನ್ನುತ್ತಾಳೆ. ರುದ್ರಪ್ರತಾಪ್ ಕೂಡ ರಿಯಲ್ ಎಸ್ಟೇಟ್ ಏಜೆಂಟ್ ಮೇಲೆ ಕೋಪ ಮಾಡಿಕೊಳ್ಳುತ್ತಾನೆ. ಜೊತೆಗೆ ಈ ಮದುವೆ ಇದ್ದಂತೆ ಸಿಹಿಮನ್ನು ಅನಾಥಾಶ್ರಮಕ್ಕೆ ಸೇರಿಸಬೇಕು ಎಂದು ರುದ್ರಪ್ರತಾಪ್ ಹೇಳುತ್ತಾನೆ. ಈ ಮಾತನ್ನು ಸಿಹಿ ಕೇಳಿಸಿಕೊಂಡು ಬಿಡುತ್ತಾಳೆ. ಅಮ್ಮನಿಗೆ ಸತ್ಯ ಹೇಳಿ ಮದುವೆ ನಿಲ್ಲಿಸ್ತಾಳೆ. ಸೀತಮ್ಮನ ಮದುವೆ ಆದ ಕೂಡಲೇ ತಾನು ಸೀತಮ್ಮನಿಂದ ದೂರ ಹೋಗಬೇಕು, ಅನಾಥಾಶ್ರಮ ಸೇರಿಕೊಳ್ಳಬೇಕು ಎಂದು ಸಿಹಿ ಒಬ್ಬಳೆ ಕಣ್ಣೀರು ಹಾಕಲು ಶುರು ಮಾಡುತ್ತಾಳೆ. ಸಿಹಿ ಸೀತಾಳ ಮದುವೆ ನಡುವೆ ಮುನ್ನವೇ ಸತ್ಯ ಹೇಳಿ ಮದುವೆ ನಿಲ್ಲಿಸುತ್ತಾಳೆ. ಇಲ್ಲ ಮದುವೆ ಆದ ಮೇಲೆ ಸೀತಾ ಹಾಗೂ ಸಿಹಿ ದೂರವಾಗಿ ಮತ್ತೆ ಮುಂದೆ ಸಾಗುತ್ತಾರೆ ಎಂಬ ಪ್ರಶ್ನೆ ವೀಕ್ಷಕರಲ್ಲಿ ಎದ್ದಿದ್ದರೆ ಅಶೋಕ ಯಾವುದಾದರೂ ಪವಾಡವಾಗಲಿ, ರಾಮ್ ಇಲ್ಲೇ ಉಳಿದುಕೊಳ್ಳಲಿ ಎಂದು, ಸೀತಾರಾಮ ಒಂದಾಗಲಿ ಎಂದು ಬಯಸುತ್ತಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.